ഒറ്റമൈൻ ട്രിപ്പ് പോയി കളിയാ? എങ്ങോട്ട് പോവാ? ഗ്യാരണ്ടിയാ? അവേ ഒറ്റമൈൻ ട്രിപ്പ് പോയി കളിയാ? എവിടെ പോലെ എവിടെങ്കിലും പോലെ? ഓക്കെ, ഒറ്റമൈൻ ട്രിപ്പ് എവിടേക്ക്? മൈസൂറാ? ഇവിടെ മുഖം നോക്കുമ്പോ എങ്ങോട്ട്? ನಮಸ್ಕಾರ ಸ್ನೇಹಿತರೆ, ಅಂತೂ ಇಂತೂ ಸಡನ್ ಆಗಿ ನಾವು ಒಂದು ರೈಡ್ ಹೊರಟಾಯಿತು. ಸಡನ್ ಪ್ಲಾನ್. ಈಗ ಗಂಟೆ 6:45 ಸಾಯಂಕಾಲ ಟೈಮ್. ಇದು ಬೆಳಿಗ್ಗೆ ಅಲ್ಲ, ಸಾಯಂಕಾಲ ಟೈಮ್ ಹೊರಡ್ತಿದ್ವಿ. ಸಡನ್ ಪ್ಲಾನ್. ನಮ್ಮ ಗಾಡಿ ಕೂಡ ರೆಡಿ ಆಗಿದೆ, ನೋಡುವ ಬನ್ನಿ. ಬಾಯ್ 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 ಬಾಯ್. ಹೇಳ ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೇಟ್ವೇಲ್ ಮಾಸ್ಕ್ ರೈಡರ್. ಇವತ್ತೊಂದು ಸಡನ್ ರೈಡ್ ಪ್ಲಾನ್ ಮಾಡಿದ್ದೀವಿ. ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ. ಟೀ ಕುಡಿತಾ ಇದ್ದು, ಆಗ ಸಡನ್ನಾಗಿ ರೈಡ್ ಹೋಗುವಂಥ ಪ್ಲಾನ್ ಮಾಡಿ ಹೊರಟಿದ್ದು ಒಂದು ಟ್ರಿಪ್ ಇದು. 5 ಜನ ಸೇರಿ 3 ಬೈಕಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ 2 ಬೈಕಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ ಟೌನಲ್ಲಿ. ಅಲ್ಲಿಂದ ಈಗ ನಾವು ಓಡೋದು ಎಲ್ಲಿಗೆ ಅಂತ ಹೇಳಿದ್ರೆ ಮಲೆ ಮಹದೇಶ್ವರಿಗೆ ಫಿಕ್ಸ್ ಮಾಡಿದ್ದೀವಿ. ಇವತ್ತು ನೈಟೇ ಹೊಡಿಯುವಂತ ಪ್ಲಾನ್ ಮಾಡಿದ್ದೀವಿ. ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ಅಂದರೆ ತುಂಬ ಮಳೆ ಇದೆ ಇಲ್ಲಿ. ನೋಡುವ ಹೆಂಗೆ ನಡೀತದೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಟ್ರಿಪ್ಪು ಮಾತ್ರ. ಟೀ ಕುಡಿಯುವಾಗ ಡಿಸೈಡ್ ಮಾಡಿ ಹೊಡೆದಿರುವ ಒಂದು ಟ್ರಿಪ್ ಇದು. ಪಲ್ಸರ್ NS ಸ್ಕ್ರಾಮ್ 440 ರೆಡಿ ಇದೆ. ಮಳೆ ಇದ್ರೂ ಪರವಾಗಿಲ್ಲ ಅಂತ ಹೊರಡ್ತಾ ಇದ್ದೀವಿ. ನಮ್ಮ ರೈಡ್ ಸ್ಟಾರ್ಟ್ ಆಗಿದೆ. ಮಳೆಯಲ್ಲೇ ರೈಡ್ ಸ್ಟಾರ್ಟ್ ಆಗಿರೋದ್ರಿಂದ ಬರುತ್ತೆ ಅಂತ ಗೊತ್ತಿಲ್ಲ. ಈಗ ನೋಡುವ. ಈಗ ನಮ್ಮ ಬಾಲಿವುಡ್ ಹೋಗ್ಬಿಟ್ಟು ಇರಲ್ಲ, ಚೆನ್ನಾಗಿ ಹೊಡಿತಿದೆ. ಮಳೆ ಮಾತ್ರ ಸರಿಯಾಗಿ ಹೊಡಿತಿದೆ. ರೈಡ್ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಳ್ತಿದ್ದೀನಿ. ಒಂದು ಸಡನ್ ರೈಡ್, ಸುಮ್ಮನೆ ಟೀ ಕುಡಿತಾ ಇರುವಾಗ ಪ್ಲಾನ್ ಮಾಡಿ ಹೊರಟಿದಂಥ ಇರೋಂಥ ರೈಡ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ಗೊತ್ತಿಲ್ಲ. ಬಟ್ ಹೊರಟಿದ್ದೀವಿ, ನೋಡುವ ಹೆಂಗಾಗುತ್ತೆ ಏನಾಗುತ್ತೆ ಅಂತ. ಎತ್ತರಂಪು ಪಾರ್ಪಿಸಿ ಬರ್ತಾ ಇದ್ದೀವಿ ನಾವು ಒಂದು 5 ದಿವಸ ಕೂರಲ್ಲಿ. ಒಂದು ಬ್ರೇಕ್ ತಗೊಂಡಿದ್ದೀವಿ, ಒಂದು ಟೀ ಕಾಫಿ ಕುಡಿಯುವ ಅಂತ. ಇಲ್ಲಿ ಹುಣಸೂರಲ್ಲಿ ಇದ್ದೀವಿ. ಈಗ ಫುಲ್ ಚಂಡಿಯಾಗಿ ಬಿಟ್ಟಿದ್ದೀವಿ. ಹೆಂಗೆ ಅಂತ ಹೇಳಿದ್ರೆ ನೋಡಿದ್ವಿ, ಒಬ್ಬೊಬ್ಬ ಡ್ರೆಸ್ ಚೇಂಜ್ ಮಾಡ್ತಾ ಇದ್ದಾನೆ, ಬೇರೆ ಡ್ರೆಸ್ ಹಾಕ್ತಿದ್ದಾನೆ. ಫುಲ್ ಚಂಡಿ. ಒಂದು ಟೀ ಎಲ್ಲ ಕುಡ್ದು ಮತ್ತೆ ರೈಡ್ ಸ್ಟಾರ್ಟ್ ಆಗುತ್ತೆ. ಓಕೆ, ಬಾತ್ರೂಮ್ ಹೊರಗಡೆ ಬರ್ತಿದ್ದಾರೆ. ನನ್ನಿಂದ ಮೈಸೂರಲ್ಲಿ ಸ್ಟೇ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಇಲ್ಲಿಂದ ನೆಟ್ಟಿಗೆ ಮಲೆ ಮಹದೇಶ್ವರಕ್ಕೆ ಹೋಯ್ತಾ. ಬಾಕಿ ಮಾತಾಡುವ. ಇದೇ ಹೋಟೆಲ್ನಲ್ಲಿ ನಾವು ಸ್ಟೇ ಮಾಡಿರೋದು. ಅದೊಂದು ರೂಮ, 2 ರೂಮ್ ಮಾಡ್ಕೊಂಡಿದ್ದ. ಇವ್ರು ನೋಡಿ ಇಲ್ಲಿದ್ದಾರೆ. ನೆನ್ನೆ ನೋಡಿದ್ರೆ ಅಂತ ಮಾಡಿ ಶೂವಲ್ಲಿ ಇವಾಗಲೂ ಚಂಡಿ ಶೂ ಎಲ್ಲ ನೀರು ಸೇರಿಬಿಟ್ಟಿದೆ. ಅದ್ರ ಹಾಕ್ಕೊಂಡು ಹೋಗ್ತಾ ಇದ್ರು. ಓಕೆ, ನೋಡ. ಓಕೆ, ಇನ್ನು ಹೋಯ್ತಾ ಮಾತಾಡ್ಕೊಳ್ಳುವ ಬಾಕಿ ವಿಷಯ. ಓಕೆ, ಹಾಗೆ ನಮ್ಮ ರೈಡ್ ಶುರುವಾಗಿದೆ. ನಾನೇ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸರಿಯಾದ ಮಳೆ. ಕ್ಯಾಮ್ರಾ ಆಫ್ ಮಾಡಲಿಕ್ಕೆ ಆಗಲಿಲ್ಲ. ಬಾಲಿವುಡ್ ಹೊರಟಿ ಒಂದು ಸ್ವಲ್ಪದರಲ್ಲೂ ನಾನು ಆಫ್ ಮಾಡಿಬಿಟ್ಟೆ ಕ್ಯಾಮ್ರಾನ. ಆ ರೇಂಜಿಗಿತ್ತು ಮಳೆ. ಅದಕ್ಕೆ ನೆನ್ನೆ ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಮತ್ತೆ ನೆಟ್ಟಿಗೆ ಬಂದು
ಮತ್ತು ರೈಡ್ ಮಾಡಲಿಕ್ಕೆ ಆಗಿಲ್ಲ, ಅಷ್ಟು ಫುಲ್ ಚೆಂದಾಗಿ ಬಿಟ್ಟಿದೆ. ನಾವು ಜಾಕೆಟ್ ಇದು ಅದು ರೈನ್ ಕೋಟ್ ಆಗೋದು ಏನು ತಗೊಳ್ಳಿರೋದೇ ಕಾರಣ ಫುಲ್ ಚೆಂದಾಗಿ ಬಿಟ್ಟಿದ್ದು. ಹಾಗೆ ರೈಡ್ ವೀಡಿಯೋ ಮಾಡಲಿಲ್ಲ ನಮಗೆ. ಹಾಗೆ ಬಂದು ಮೈಸೂರಲ್ಲಿ ಸ್ಟೇ ಆಗಿ ಬೆಳಗ್ಗೆ ಹೊರಟಿದ್ವಿ. ಒಂದು ಬ್ರೇಕ್ಫಾಸ್ಟ್ ಮಾಡುವಂತ ನಿಲ್ಲಿಸಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ರೈಡ್ ಸ್ಟಾರ್ಟ್ ಆದ್ರೆ ನೆಟ್ಟಿಗೆ ಮನೆ ಮಾಡಿದ್ದಾರೆ. ನಾಷ್ಟ ಹಾಕವ. ಮಸಾಲೆ ವಡೆ, ರೈಸ್ ಬಾತ್ ಆರ್ಡರ್ ಮಾಡಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿದು ಪಲಾವ್ ಮತ್ತು ಮಸಾಲೆ ವಡೆ ತಿಂದೆ. ಇದ್ದೀವಿ ಇದರಿಂದ ಹೊರಟಾಯಿತು. ಮಳೆಗಾಲ ಶೂವೆಲ್ಲ ಫುಲ್ ಚಂಡಿ ಆಗಿಬಿಟ್ಟಿದೆ. ಇದೊಂದು ಒಳ್ಳೆ ಸ್ಟ್ರೆಚ್. ಇದೊಂದು ಸ್ವಲ್ಪ ಹೊಡೆದು ನೋಡುವ ಹಿಂಗೆ ಹೋಗುತ್ತೆ ಅಂತ. ಸಖತ್ತಾಗಿದೆ ಹೊಡಿಯೋಕ್ಕಂತೂ. ಒಳ್ಳೆ ಫ್ರೀ ಇದೆ, ರೋಡ್ ಕೂಡ ಚೆನ್ನಾಗಿದೆ ಹೊಡಿಯೋಕ್ಕೆ. ಒಳ್ಳೆ ಸ್ಟ್ರೆಚ್, ಸ್ಟ್ರೈಟ್ ರೋಡ್ ಇದೆ. ಇದೊಂದು ಒಳ್ಳೆ ಲೊಕೇಶನ್. ಹಾಗೆ ಇಲ್ಲಿ ಟೀ ಕುಡಿಯುವಂಥ ಒಂದು ಟೀ ಬ್ರೇಕ್ ತಗೊಂಡಿದ್ದೀವಿ. ಹಾಗೆ ಮಹದೇಶ್ವರ ಚೆಕ್ ಪೋಸ್ಟ್ ತಲುಪಿದ್ದೀವಿ ನಾವು. ಇಲ್ಲಿಂದ ಈ ಕಡೆ ಗಾಡಿಯೆಲ್ಲ ನಿಲ್ಲಿಸ್ಬಿಟ್ಟು ಒಂದು ಪೂಜೆ ಎಲ್ಲ ಮಾಡಿಬಿಟ್ಟು ಅಲ್ಲಿಂದ ಮೇಲೆ ಘಾಟ್ ಹತ್ತಾರೆ. ಇದು ಇಲ್ಲಿದ ಒಂದು ಪದ್ಧತಿ. ನಾವು ಕೂಡ ಇಲ್ಲಿ ಗಾಡಿಯೆಲ್ಲ ನಿಲ್ಲಿಸಿ ಇಲ್ಲೊಂದು ಪೂಜೆ ಎಲ್ಲ ಮಾಡಿ ಅಲ್ಲಿಂದ ಮೇಲೆ ಬೆಟ್ಟ ಹತ್ತುವ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ನೋಡಿ, ಈ ಜಾಗದಲ್ಲಿ ಎಲ್ಲ ಬಂದು ಪೂಜೆ ಮಾಡಿರ್ತೀವಿ.